ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು MLC ಚನ್ನರಹಟ್ಟಿಯವರು ಒಂದು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಆಕ್ಸಿಡೆಂಟ್ ಆಯಿತು. ಅವಾಗ ಅವರು ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಬಂದರು. ನಾನು ಡ್ಯೂಟಿ ಮೇಲೆ ಇದ್ದೆ. ಬಂದಾಗ ಮೇಡಮ್ಗೆ ಕತ್ತಿಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು. ಸಿವಿಯರ್ ಪೇನ್ ಇರೋದ್ರಿಂದ ಅವ್ರಿಗೆ ನಾವು ಅಡ್ಮಿಟ್ ಮಾಡಿ ಆ್ಯಂಟಿಬಯೋಟಿಕ್ಸು ಮತ್ತು ಪೇನ್ ಕಿಲ್ಲರ್ಸ್ ಕೊಟ್ಟು ಅವ್ರಿಗೆ ಪೇನ್ ಕಡಿಮೆ ಆದಮೇಲೆ MRI ಮಾಡಿದ್ವಿ. MRI L1 ಮತ್ತು L4 ಕಾಂಪ್ರೆಷನ್ ಫ್ರ್ಯಾಕ್ಚರ್ ಇದೆ. ಕುತ್ತಿಗೆಯಲ್ಲಿ ಮತ್ತು C4 C5 ಸ್ವಲ್ಪ ಸಬ್ಲಕ್ಸೇಷನ್ ಇದೆ. ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ಚನ್ನರಾಜ್ ಹೊಟ್ಟಿಯವರೆಗೂ CT ಸ್ಕ್ಯಾನ್ ಮಾಡಿದ್ವಿ. ಅವ್ರಿಗೆ ಮೆದುಳಿಗೆ ಬಾವು ಬಂದಿದೆ. ಅದಕ್ಕೆ ಅವರು ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ. ಅವರು ಬಂದು ಆಮೇಲೆ ಅಡ್ಮಿಟ್ ಆಗ್ತಾರೆ. ಇಬ್ಬರು ಚಿಂತಾಸ್ಥಿತಿಯೊಳಗೆ ಏನಿಲ್ಲ, ಎಲ್ಲರೂ ರಿಕವರಿ ಆಗ್ತಾ ಇದ್ದಾರೆ ಮತ್ತು ಅಂಥ ಹೆದರುವಂಥ ಏನು ಕಂಡೀಷನ್ ಇಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ಆದಮೇಲೆ ಮೇಡಮ್ ಆರಾಮಾದ್ಮೇಲೆ ಅವ್ರು ಮನೆಗೆ ಕಳಿಸ್ಕೊಡ್ತೀವಿ. ಗನ್ಮ್ಯಾನ್ ಮತ್ತು ಡ್ರೈವರ್ ಬೆಳಗ್ಗೆ ಬಂದಿದ್ದರು. ನಾವು ಟ್ರೀಟ್ಮೆಂಟ್ ಮಾಡುವವರೆಗೂ ಅವ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ ಅಂತ ಹೋಗಿದ್ದಾರೆ. ಅವ್ರಿಗೆ ಮೈನರ್ ಇಂಜುರೀಸ್ ಆಗಿದೆ. ಬೆನ್ನೊಳಗೆ ಎಲ್ಗಳು ಕಾಂಪ್ರೆಷನ್ ಆಗಿದೆ, ಫ್ರ್ಯಾಕ್ಚರ್ ಆಗಿದೆ. ಏರ್ ಬ್ಯಾಗ್ ಬಗ್ಗೆ ನಂಗೆ ಗೊತ್ತಿಲ್ಲ ರೀ. ಮೇಡಮ್ಗೆ 1 ಮಂತ್ ರೆಸ್ಟ್ ಕೊಡ್ಬೇಕಾಗ್ತೈತೆ ರೀ. ಇಲ್ಲ ಆಪ್ರೇಷನ್ ಅದೇನು ಬೇಕಾಗಿಲ್ಲ. ಮೇಡಮ್ 1 ಮಂತ್ ರೆಸ್ಟ್ ತೊಗೋಬೇಕಾಗ್ತೈತಿ. ಚನ್ನರಾಜವ್ರು ಒಂದು 8 ಡೇಸ್ ರೆಸ್ಟ್ ತೊಗೋಬೇಕಾಗ್ತೈತಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು MLC ಚನ್ನರಹಟ್ಟಿಯವರು ಒಂದು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಆಕ್ಸಿಡೆಂಟ್ ಆಯಿತು. ಅವಾಗ ಅವರು ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಬಂದರು. ನಾನು ಡ್ಯೂಟಿ ಮೇಲೆ ಇದ್ದೆ. ಬಂದಾಗ ಮೇಡಮ್ಗೆ ಕತ್ತಿಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು. ಸಿವಿಯರ್ ಪೇನ್ ಇರೋದ್ರಿಂದ ಅವ್ರಿಗೆ ನಾವು ಅಡ್ಮಿಟ್ ಮಾಡಿ ಆ್ಯಂಟಿಬಯೋಟಿಕ್ಸು ಮತ್ತು ಪೇನ್ ಕಿಲ್ಲರ್ಸ್ ಕೊಟ್ಟು ಅವ್ರಿಗೆ ಪೇನ್ ಕಡಿಮೆ ಆದಮೇಲೆ MRI ಮಾಡಿದ್ವಿ. MRI L1 ಮತ್ತು L4 ಕಾಂಪ್ರೆಷನ್ ಫ್ರ್ಯಾಕ್ಚರ್ ಇದೆ. ಕುತ್ತಿಗೆಯಲ್ಲಿ ಮತ್ತು C4 C5 ಸ್ವಲ್ಪ ಸಬ್ಲಕ್ಸೇಷನ್ ಇದೆ. ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ಚನ್ನರಾಜ್ ಹೊಟ್ಟಿಯವರೆಗೂ CT ಸ್ಕ್ಯಾನ್ ಮಾಡಿದ್ವಿ. ಅವ್ರಿಗೆ ಮೆದುಳಿಗೆ ಬಾವು ಬಂದಿದೆ. ಅದಕ್ಕೆ ಅವರು ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ. ಅವರು ಬಂದು ಆಮೇಲೆ ಅಡ್ಮಿಟ್ ಆಗ್ತಾರೆ. ಇಬ್ಬರು ಚಿಂತಾಸ್ಥಿತಿಯೊಳಗೆ ಏನಿಲ್ಲ, ಎಲ್ಲರೂ ರಿಕವರಿ ಆಗ್ತಾ ಇದ್ದಾರೆ ಮತ್ತು ಅಂಥ ಹೆದರುವಂಥ ಏನು ಕಂಡೀಷನ್ ಇಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ಆದಮೇಲೆ ಮೇಡಮ್ ಆರಾಮಾದ್ಮೇಲೆ ಅವ್ರು ಮನೆಗೆ ಕಳಿಸ್ಕೊಡ್ತೀವಿ. ಗನ್ಮ್ಯಾನ್ ಮತ್ತು ಡ್ರೈವರ್ ಬೆಳಗ್ಗೆ ಬಂದಿದ್ದರು. ನಾವು ಟ್ರೀಟ್ಮೆಂಟ್ ಮಾಡುವವರೆಗೂ ಅವ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ ಅಂತ ಹೋಗಿದ್ದಾರೆ. ಅವ್ರಿಗೆ ಮೈನರ್ ಇಂಜುರೀಸ್ ಆಗಿದೆ. ಬೆನ್ನೊಳಗೆ ಎಲ್ಗಳು ಕಾಂಪ್ರೆಷನ್ ಆಗಿದೆ, ಫ್ರ್ಯಾಕ್ಚರ್ ಆಗಿದೆ. ಏರ್ ಬ್ಯಾಗ್ ಬಗ್ಗೆ ನಂಗೆ ಗೊತ್ತಿಲ್ಲ ರೀ. ಮೇಡಮ್ಗೆ 1 ಮಂತ್ ರೆಸ್ಟ್ ಕೊಡ್ಬೇಕಾಗ್ತೈತೆ ರೀ. ಇಲ್ಲ ಆಪ್ರೇಷನ್ ಅದೇನು ಬೇಕಾಗಿಲ್ಲ. ಮೇಡಮ್ 1 ಮಂತ್ ರೆಸ್ಟ್ ತೊಗೋಬೇಕಾಗ್ತೈತಿ. ಚನ್ನರಾಜವ್ರು ಒಂದು 8 ಡೇಸ್ ರೆಸ್ಟ್ ತೊಗೋಬೇಕಾಗ್ತೈತಿ.